ಗೈಸ್ ನೋಡಿ ಅಕ್ಕ ಎಷ್ಟು ಹಿಡ್ಕೊಂಡವಳೆ, ತೋರಿಸಿ ಕಡೆ. ಸರಿ ಹೋಗು, ಸರಿಯಾಗಿ ಟ್ಯಾಕ್ಸ್ ಹಾಕ್ತಾವಳೆ ಗೈಸ್ ಇವತ್ತು ನನಗೆ. ಗೈಸ್ ಫೈನಲಿ ಚರ್ಚ್ ಒಳಗಡೆ ಬಂದಿದ್ದೀವಿ. ನೋಡಿ ಗೈಸ್ ಎಷ್ಟು ದೊಡ್ಡದಾಗೈತೆ ಇದು. ವಾವ್, ಬ್ಯೂಟಿಫುಲ್. ಕತ್ಕೊಂಡ್ಬಂದ್ಬಿಟ್ಟವಳೆ ಗೈಸ್, ಹಿಡ್ಕೊಬಿಟ್ಟವ್ರೆ. ಇವಳೆ ಇಲ್ಲೇ ಇಟ್ಕೊಬಿಡಿ, ಕಳಿಸ್ಬೇಡಿ ನಮಗೆ. ಎಲ್ಲ ಓದಿದ್ದೀನಿಯಪ್ಪ, ಇಲ್ಲೇ ಓದ್ತಾ ಇಲ್ಲ, ಬೆಂಗಳೂರಿಗೆ ಬಂತು. ರಾಮಾಯಣ ಅರ್ಥ ಆಗುತ್ತೆ ನಿಮಗೆ, ಅದು ಇದು ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರಿಂದ. ಸೊ ನಾನು ಈಗ ಆಲ್ರೆಡಿ ಮೈಸೂರಲ್ಲಿದ್ದೀನಿ. ಸೊ ನನಗೆ ಒಂದು ಶಾರ್ಟ್ ವೆಕೇಷನ್ ಇತ್ತು, ಒಂದು 3 to 4 days. ಸೊ ಹಂಗಾಗಿ ನಾನು ಮೈಸೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಆಲ್ರೆಡಿ ಒಂದು ಹೋಟೆಲ್ ಚೆಕ್-ಇನ್ ಆಗಿದ್ದೀನಿ ಆ್ಯಂಡ್ ಇವಾಗ ಸದ್ಯಕ್ಕೆ ಹೋಟೆಲಲ್ಲಿ ಕೂತ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರಿಫ್ರೆಶ್ ಆಗ್ತೀನಿ ಗೈಸ್. ಸೊ ರಿಫ್ರೆಶ್ ಆಗಿ ದೆನ್ ಐ ವಿಲ್ ವಾಕ್ ಔಟ್ ಟು ಎಕ್ಸ್ಪ್ಲೋರ್ ದ ಮೈಸೂರು. ಸೊ ಈಗ ಸದ್ಯಕ್ಕೆ ನನ್ನ ರೂಮ್ ಟೂರ್ ಕೊಡ್ತೀನಿ, ಅದಾದ ನಂತರ ವಿಲ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಮೈಸೂರು ಗೈಸ್. ಸೊ ಇದು ನನ್ನ ರೂಮು, ಇವತ್ತು ನಾನು ಬುಕ್ ಮಾಡಿರೋದು. ಒಂದು ಬೆಡ್ ಇದೆ, ಬಿಟ್ಟರೆ ಒಂದು ಟಿ ವಿ ಇದೆ ಆ್ಯಂಡ್ ಅದು ಇದು ಇದೆ. ಇಷ್ಟೇ ಗೈಸ್, ಸ್ಮಾಲ್ ರೂಮು. ಸೊ ಇವತ್ತು ಇಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ನನಗೆ ಸಾಕು ಗೈಸ್, ಚೆನ್ನಾಗೈತೆ ರೂಮು. Just now checked in to the room. This is how this room looks. Okay. ತಿರುಪೇಶ್ ಹೋಗ್ತೀನ. ಬೆಂಗಳೂರು ರೈಲ್ವೆ ಸ್ಟೇಷನ್. ಏನಿದೆ ಹೆಸರು? ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಾ? ಟಿಕೆಟ್ ತೊಗೋಬೇಕು ಗೈಸ್. ಟಿಕೆಟ್ ತೊಗೊಂಡು ಫಸ್ಟು ಎಂಟ್ರಿ ತೊಗೋಬೇಕು, ಯಾಕಂದ್ರೆ ಟೈಮ್ ಆಗಿಬಿಟ್ಟಿದೆ. ನೋಡಿ ಅಲ್ಲಿ ಟ್ರೈನೆಲ್ಲ ಡಿಸ್ಪ್ಲೇ ಮಾಡ್ತಾಯಿದೆ. ಟ್ರೈನ್ ಟಿಕೆಟ್ ತೊಗೊಂಡಾಯ್ತು ಗೈಸ್ ಫೈನಲಿ. ಗೈಸ್ ನಾನು ಒಬ್ಬನೇ ಹೋಗ್ತಾ ಇಲ್ಲ, ಜೊತೆಗೆ ನನ್ನ ಫ್ರೆಂಡ್ನೂ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಸೀಟ್ ನೋಡಿ ಮೇಡಮ್, ಹಂಗೆ ನಡ್ಕೊಂಡು ಹೋಗೋದಲ್ಲ. ಗೈಸ್ ಇವಾಗ ಟ್ರೈನ್ ಹತ್ಕೊಂಡು ಕೂತಿದ್ದೀವಿ, ಫುಲ್ ಫ್ರೀ ಇದೆ. ನನಗೆ ಗ್ಲಾಸ್ ತಂದಿದ್ಯಾ? ಐತಂತ ಗೈಸ್, ನನಗೂ ತಗೊಬಂದವಳೆ, ಆಮೇಲೆ ಇಸ್ಕೊಂಡು ಹಾಕೋತೀನಿ. ಹೋಗೋಣ ಗೈಸ್. ಇನ್ನೂ ಟೈಮ್ ಆಗಿಲ್ಲ, 11:30ಗೆ ಟ್ರೈನ್ ಹೊರಡೋದು. ಸೊ ಜಸ್ಟ್ ವೆಯ್ಟಿಂಗ್. ಏನಿಲ್ಲ ಪರವಾಗಿಲ್ಲ, ಫಸ್ಟ್ ಟೈಮ್ ಹೋಗ್ತಿದ್ದಾಳೆ ಅಂದರೆ ಕಾಯ್ಬೇಕು ಆಯ್ತಾ, ಆವಾಗಲೇ ಮಜಾ ಇರೋದು. ಏನು ಮಾಡ್ತಿದ್ಯಾ? ಆಟ ಆಡ್ತಿದ್ಯಾ? ಹಂಗೆ ಆರ್ಬಿಡು ಆ ಕಡೆ. ಅವಳು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿರೋದ್ರಿಂದ ಎಕ್ಸ್ಪ್ಲೋರ್ ಮಾಡ್ತಾವಳೆ ಎಲ್ಲಿ ಏನಿದೆ ಅಂತ. ಫುಲ್ ಖಾಲಿ. ಇವಾಗ ಜಸ್ಟ್ ಮೈಸೂರಿಗೆ ರೀಚ್ ಆದ್ವಿ. ಕ್ರೌಡು ನೋಡಿ ಗೈಸ್ ಹೆಂಗಿದೆ ಇಲ್ಲಿ. ಮಿನಿಮಮ್ 10 minutes ವೇಟಿಂಗ್ ಪೀರಿಯಡ್ ಗೈಸ್. ನೋಡಿ ಮೈಸೂರು ರೈಲ್ವೆ ಸ್ಟೇಷನ್ ಹೆಂಗಿದೆ. ಫೈನಲಿ ವಿ ರೀಚ್ ಹಿಯರ್. ಹೋಗ್ತಾ ಇದ್ದೀವಿ ಗೈಸ್ ಸಿಟಿ ಒಳಗಡೆ. ಗೈಸ್ ನಾವಿವಾಗ ಮೈಸೂರು ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತಂದು ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಚರ್ಚ್ ಇದೆ ನೋಡಿ ಗೈಸ್, ಇಲ್ಲಿ ಎಷ್ಟು ದೊಡ್ಡದಾಗಿದೆ. ಡೋರ್ ಹಾಕ್ಬಿಟ್ಟಿದೆ, ಬಟ್ ಇವರೆಲ್ಲ ಹೆಂಗೆ ಹೋಗೋರು ಅಂತ ಗೊತ್ತಾಗ್ತಿಲ್ಲ ನನಗೆ. ನಾನು ಒಳಗಡೆ ಹೋಗ್ಬೇಕು ಅನ್ಕೊತಾ ಇದ್ದೀನಿ ಗೈಸ್. ಫೈನಲಿ
ಚರ್ಚ್ ಒಳಗಡೆ ಬಂದಿದ್ದೀವಿ. ನೋಡಿ ಗೈಸ್ ಎಷ್ಟು ದೊಡ್ಡದಾಗೈತೆ ಇದು. ವಾವ್, ಬ್ಯೂಟಿಫುಲ್. ಬುಬ್ಬಿ ಹೋಗ್ತಾವಳೆ. ಏಯ್ ಇಲ್ಲಿ ನೋಡ, ಎಷ್ಟೆಲ್ಲ ಬಂದಿದ್ಯಾ ನೀನು ಇಲ್ಲಿ? 4 to 5 times. ಹೌದಾ? ಹೌದು. ಗೊತ್ತಾ ನಿಂಗೆ ಅಲ್ಲೆಲ್ಲ ಒಳಗಡೆ ಏನೈತೆ ಅಂತ? ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಗೈಸ್, ಒಳಗಡೆ ಹೋಗಲ್ಲ ನಾನು. ಹಾಂ, ಇಷ್ಟ ಆಯ್ತೈತಲ್ಲ ಅದಕ್ಕೆ ಬಂದಿರೋದು. ಹಿಂಗೆ ಹೋಗೋದಾ? ಮನೆ ಏನಿದು ಇಲ್ಲ ಐತಲ್ಲ? ಅವ್ರಿಬ್ರು ಹದಾಮ ಮತ್ತು ಯವ್ವ ಅಂತ ಹಾಂ ದೇವರು ಅವ್ರಿಗೆ ಒಂದು ಇದು ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ? ಹಾಂ, ಹಣ್ಣು ಹಣ್ಣು ತಿನ್ಬಾರ್ದು ಅಂತ. ಹ್ಞೂ ಹಣ್ಣು ತಿಂದ್ರೆ ದೊಡ್ಡ ಅವ್ರ ಕೈಲಿ ಇದಾವಲ್ಲ ಹಣ್ಣನ್ನ. ಹಾಂ ಸೇಬು ಅದು. ಹಾಂ ಆ ಹಣ್ಣು ತಿಂದ್ರೆ ಪಾಪ ಅಂತ. ಆದ್ರೆ ಅವರು ಅದೇನಾಗುತ್ತೆ ನೋಡೇ ಬಿಡೋದು ಅಂದ್ಬಿಟ್ಟು ಹಣ್ಣು ತಿಂತಾರೆ. ಹಾಂ, ಆಮೇಲೆ ಏಸು ಅವರಿಂದನೇ ಸಾಯ್ತಾರೆ. ಹೌದಾ? ಇದೇ ಒಂದು ಅದು ಹಾವೇನು? ಅದೇ ಅವು ವಿಷ ಆ ಹಣ್ಣು ಒಳಗಡೆ ಇತ್ತ? ಹೌದು. ಓಕೆ. ಇಲ್ಲೊಂದು ಏನೋ ಮನೆ ಥರ ಐತೆ, ಗುಹೆ ಥರ. ಅಲ್ಲಿ ಹೋಗಿದ್ದೀನಿ ನಾನು. ಏನೈತೆ ಅಲ್ಲಿ? ಅಲ್ಲಿ ಒಳಗಡೆ ಚೆನ್ನಾಗೈತೆ. ಸಿಸ್ಟರ್ ಕರ್ಕೊಂಡು ಹೋಗಿದ್ರು ನನ್ನನ್ನು. ಹಾಂ ನೋಡಿ, ಫಾದರ್ ಸಿಸ್ಟರ್ ಹೊರಗಡೆಯಿಂದ ನೋಡೋಣ ನೋಡಿ. ಯಾವ್ದು ಎಂಟ್ರಿ? ಆ ಕಡೆಯಿಂದ ಸ್ಟೆಪ್ಸ್ ಇದೆ ಬಾ. ಹಾಂ, ಓ ಈ ಥರ. ಇದು ಸ್ಟೇಜ್ ಅನ್ಸುತ್ತೆ ಕಣ. ಇಲ್ಲೇನೋ ಇಲ್ಲಿದೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗ್ತಾರ? ನಾನು ಹೋಗಿದ್ದೀನಪ್ಪ. ಇಲ್ಲಿ ಯೇಸು ಅವ್ರ ಅಮ್ಮ ಇದ್ದಾರೆ ನೋಡಿ ಗೈಸ್. ಅವ್ರ ಹೆಸರೇನು? ಮಾತೆ ಮರಿಯಮ್ಮ. ಮಾತೆ ಮರಿಯಮ್ಮ. ಮರಿಯಮ್ಮ ಅಂತೆಲ್ಲೋ ಕೇಳಿದ್ದೀನಿ ನಾನು. ಓ, ಇದು ಯೇಸು ತಾಯಿ ಹೆಸರು ಮರಿಯಮ್ಮ ಅಂತನಾ? ಇಲ್ಲಿ ಪ್ರೇಯರ್ ಮಾಡೋದು, ವಿಡಿಯೋ ಮಾಡೋಕ್ಕಾಗಲ್ಲ. ಒಳಗಡೆ ಹೋಗಿ ಪ್ರೇಯರ್ ಮಾಡಬೇಕು. ಹಾಂ, ಪ್ರೇಯರ್ ಎಲ್ಲ ಮಾಡೋದು ಬೇಡಬ್ಬ, ನಂಗೆ ಬರಲ್ಲ ಪ್ರೇಯರ್ ಮಾಡೋಕ್ಕೆ. ಬಟ್ ಈ ಪ್ಲೇಸ್ ಚೆನ್ನಾಗಿದೆ ಗೈಸ್, ಪ್ರೇಯರ್ ಮಾಡೋಕ್ಕಿರೋದಂತೆ. ಈ ಕಡೆ ಏನಿದೆ? ನಾವು ಬಂದಿದ್ವಲ್ಲ, ಹಾಂ. ಅವಾಗ ಇಲ್ಲೇ ಊಟ ಕೊಟ್ಟಿದ್ದು ನಿಮಗೆ. ಹಾಂ. ಇಲ್ಲೆಲ್ಲ ಸೇರ್ಸಕ್ಕೆ ಊಟ ಕೊಟ್ಟು ಇಲ್ಲಿ ವಾಶ್ರೂಮ್ಗೆ ಹೋಗಿದ್ದು. ಇಲ್ಲಿ ಫಂಕ್ಷನ್ ಮಾಡಿದ್ರು ಒಳಗಡೆ, ಹಾಂ ಡ್ಯಾನ್ಸ್ ಎಲ್ಲ. ಹಾಂ ನಾನು ಬಂದಿದ್ದೀನಿ ಇಲ್ಲಿಗೆ, ಹಾಂ ಮತ್ತೆ ಅಲ್ಲಿಗೆ ಹೋಗಿದ್ದೀನಿ ನೋಡ. ಹಾಂ ಅಲ್ಲಿ ಐತಲ್ಲ, ಹಾಂ. ಅಲ್ಲಿ ಹೋಗಿದ್ದೀನಿ. ಇಲ್ಲಿ ಏನಿದೆ? ಇಲ್ಲಿ ಆಟ ಸ್ಕೂಲು? ಆಡ್ಸಿದ್ದು ಒಳಗಡೆ. ಸ್ಕೂಲ್ ಕಡೆ ಅಲ್ಲಿ ಅದು? ಊಟ ಲೈನ್ ನಿಲ್ಲಿಸಿದ್ರು ಊಟಕ್ಕೆ. ಹ್ಞೂ. ಚರ್ಚ್ ಮಾತ್ರ ಸಕ್ಕತ್ತಾಗೈತೆ ಗೈಸ್. ನಾನು ಇಲ್ಲಿ ಸುಮಾರು ಸಲ ಬಂದಿದ್ದೀನಿ ಆ್ಯಕ್ಚುಲಿ. ಇಲ್ಲೇ ಸ್ಟೇ ಮಾಡಿದ್ದೀನಿ ನಾನು, ನಿಯರ್ ಬೈ. ಬಟ್ ಮತ್ತೆ ಏನಂದರೆ ಇಲ್ಲಿ ಫಸ್ಟ್ ಬಂದಿಲ್ಲ. ಟೈಮ್ ಒಳಗಡೆ ಬರ್ತಾ ಇರೋದು ನಾನು. ಮತ್ತೆ Let's ಚರ್ಚ್ go. ಬಗ್ಗೆ ನಂಗೆ ಗೊತ್ತಿಲ್ದಿರೋದು ಏನಾರು ಹೇಳ್ತೀಯಾ? ಇಲ್ಲಪ್ಪ, ಎಲ್ಲ ಗೊತ್ತು. ಎಲ್ಲ ಗೊತ್ತಾ? ಬುಬ್ಬು ಅದೇನದು ಅಲ್ಲಿ ನಿಲ್ಸೋರು? ಅದು ಸ್ಟ್ಯಾಚ್ಯೂ. ಯಾರ್ದು? ಅದು ಮಾತೆ ಮರಿಯಮ್ಮ. ಅದು ಅವ್ರ ತಾಯಿನಾ? ಹಾಂ, ಹೌದು. ಗೈಸ್ ಆ್ಯಕ್ಚುಲಿ ಇವಳು ಇಲ್ಲಿದ್ದಾಳಲ್ಲ, ಇವ್ರ ಫ್ಯಾಮಿಲಿ ಇಲ್ಲೊಬ್ರು ಇದ್ದಾರೆ ನೋಡಿ. ಕಾಗೆನಾ? ಹ್ಮ್. ಅದ್ರ ಫೋಟೋ ಶೂಟ್ ಇಲ್ಲ, ಅಲ್ಲೋವಿಲ್ಲ ಒನ್ಲಿ ಹ್ಞೂ ಕಾಯಿ ಮುಖಂಡು ಬರ್ಬೇಕು. ಹ್ಞೂ. ಇವಾಗ ನೋಡಿ ಗೈಸ್, ಇಲ್ಲಿ ಸನ್ ಇದ್ದಾನೆ, ಪಕ್ಕದಲ್ಲಿ ಚರ್ಚ್ ಇದೆ, ಅಲ್ಲಿ ಮೇಲ್ಗಡೆ ಕಾಗೆಗಳು ಹಾರಾಡ್ತಿದೆ. ಅದು ಇವನ್ ಫ್ರೆಂಡು ಗಾಯ್ಸ್. ಲೇಡೀಸ್ನೆಲ್ಲ ತೆಗಿಬೇಡ ಅಂದ್ರೆ ಚಿಕ್ಕ ಬರ್ತದೆ. ತೆಗಿಯಲ್ಲ? ಸರಿ, ಏನು ಅದೇನು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಅಂದ್ರೆ? ಅದೇ ಆದಾಮ ಮತ್ತು ಯವ್ವ ಅಂತ ಹೇಳಿದ್ನಲ್ಲ, ಹಾಂ ಆ ದೇವರು ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ಅಂತ ಹಾಂ. ಬೈಬಲ್ ಅಲ್ಲಿ ಅವರಿಬ್ಬರು ಸ್ಟೋರಿನೇ ಬರೀತಾನೆ. ನಿಂಗೆ ಬೈಬಲಲ್ಲಿ ಓದಿದ್ಯಾ? ಹಾಂ ಎಲ್ಲ ಓದಿದ್ದೀನಪ್ಪ. ಹಾಂ. ಇಲ್ಲೇ ಓದ್ತಾ ಇಲ್ಲ, ಬೆಂಗಳೂರಿಗೆ ಬಂತು. ರಾಮಾಯಣ ಓದು, serial ಅರ್ಥ ಆಗುತ್ತೆ ನಿಮಗೆ. ಅದು ಇದು ಅಂತ ಹಾಂ. ಬಂದಿದ್ದೀನಿ. ಹೊರಗಡೆ ಹೋಗ್ತೀಯಾ? ಒಳಗಡೆ ಹೋದ್ರೆ ಇವಾಗ ಅಲ್ಲಿ ಪ್ರೇಯರ್ ಭಜನೆ ಮಾಡ್ತಾ ಕೂತ್ಕೋಬೇಕು. ಹಾಂ. ಭಜನೆ ಮಾಡೋಕೆ ಇಷ್ಟ ಇಲ್ವಾ ನಿಮಗೆ? ಇಷ್ಟ ಹಾಂ ಆದ್ರೆ ತುಂಬಾ ಲೇಟ್ ಆಯ್ತು. ಹಾಂ. ಮನೆ ಇವ್ರು ಯಾರು? ಅವರ ಯೇಸುವಿನ ತಂದೆ ಜೋಸೆಫ್ ಅಂತ. ಹೌದಾ? ನಿಂಗೆ ಹೆಂಗೆ ಗೊತ್ತಾ? ಯಾಕೆಂದ್ರೆ ನಾನು ಓದಿದ್ದೀನಿ ಬೈಬಲ್, ಅದಕ್ಕೆ. ಅವ್ರೇನು ಬಂದು ಹೇಳಿಲ್ಲ ತಾನೆ ನಿಮ್ಗೆ? ಹೇಳಿಲ್ಲಪ್ಪ. ಗೈಸ್, ನಾನು ಬುಬ್ಬಿ ನಡ್ಕೊಂಡು ನೋಡಿ ದೊಡ್ಡ ಗಡಿಯಾರ ಹತ್ರ ಬಂದ್ಬಿಟ್ಟಿದ್ದೀವಿ. ಸಕ್ಕತ್ತಾಗೈತಲ್ಲ ಗಡಿಯಾರ. ಆ್ಯಂಡ್ ಈ ಕಡೆ ಗಡಿಯಾರ ಇದೆ, ಆ್ಯಂಡ್ ಈ ಕಡೆ ನೋಡಿದ್ರೆ ಅಂಬೇಡ್ಕರ್ ಸ್ಟ್ಯಾಚು ಇದೆ.
ಗಾಯ್ಸ್ ಈ ನನ್ನ ಮಗ ನೋಡಿ ನಡೆದಿರೋದು ಇಷ್ಟು ದೂರ ಹಾಗೆ ಸುಸ್ಕೊಂಡು ಕುತ್ಕೊಂಡಿದ್ದಾನೆ ಡಬ್ಬ ನನ್ನ ಮಗ. ಎದ್ಬಾರಲ್ಲ ಸಾಕು. ಗೈಸ್ ಇವಾಗ ನಾವು ಇಲ್ಲಿ ಗಡಿಯಾರ ನೋಡಿಕೊಂಡು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಾನು ಇವತ್ತು ಕಾಲ್ನಡಿಗೆಲೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಗೈಸ್. ಇಲ್ಲಿ ನೋಡಿ ಅಂಬೇಡ್ಕರ್ ಸ್ಟ್ಯಾಚು. ಅವ್ರ ಕೈ ಮೇಲೆ ನೋಡಿ ಬರ್ಡ್ ಕೂತ್ಕೊಂಡಿದ್ರು. ವಾವ್, ಎಷ್ಟು ಚೆನ್ನಾಗಿ ಕೂತೈತಲ್ಲ ಅದು. ಇಲ್ಲಿ ನೋಡಿ ಗೈಸ್, ಕಲ್ಲಂಗಡಿ ಹಣ್ಣು ತಿಂದಿರೋ ಸಿಪ್ಪೆಲ್ಲೂ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ನಡ್ಕೊಂಡು ನಾವು ಪ್ಯಾಲೇಸ್ ಬ್ಯಾಕ್ ಗೇಟಿಗೆ ಬಂದ್ಬಿಟ್ಟಿದ್ವಿ. ಕುದುರೆ ಬಂಡಿ ಗೈಸ್, ಇದ್ರಾಗ ಹೋಗೋ ಮನೆ. ಹಾಂ ಬೇಡವಾ? ಹೋಗಿದ್ಯಾ ನೀರಲ್ಲಿ? ಕುದುರೆ ಅಲ್ಲೇ ಮೇಯ್ತೈತೆ. ಸರ್ಕಲ್ ಗೈಸ್ ಇದು. ಇಲ್ಲಿ ಇರೋದು ಪ್ಯಾಲೇಸ್ ಬ್ಯಾಕ್ ಗೇಟ್. ಚೆನ್ನಾಗಿದೆ ನೋಡಿ. ಒಂದು ಮೈಸೂರು ಎಲ್ಲಿ ನೋಡಿದ್ರು ಈ ಥರ ನೋಡಿ ಅಥೆಂಟಿಕ್ ಆಗಿದೆ. ಇದೆಲ್ಲ ಏನದು ಡಿವೈಡರ್ಸ್ ಆಗಲಿ, ಆಮೇಲೆ ಸರ್ಕಲ್ ನೋಡಿ ಈ ಥರ ಇರುತ್ತೆ. ಒಂಥರ ಚೆನ್ನಾಗಿದೆ. ಈ ಕಾನ್ಸೆಪ್ಟೇ ಯೂನಿಕ್ ಆಗಿದೆ ಗೈಸ್. ಹಂಗೆ ನಾವು ಇಲ್ಲಿ ಮಾಲ್ ಹತ್ರ ಬಂದ್ವಿ. ಮೇಡಮ್ ಏನೋ ಶಾಪಿಂಗ್ ಮಾಡ್ಬೇಕಂತೆ ಮಾಲಲ್ಲಿ. ಅದೇನು ತಗೋತಾಳೋ ನಂಗೆ ಗೊತ್ತಿಲ್ಲ. ಅದೆಷ್ಟು ಟ್ಯಾಕ್ಸ್ ಆಗ್ತಾವಂತೂ ನಂಗೆ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ಯಾವ ಮಾಲ್ ಇದು? ಗರುಡ ಮಾಲ್. ಗರುಡ ಮಾಲಿಗೆ ಬಂದು ಕರ್ಕೊಂಬಂದಿದ್ದಾರೆ ಗೈಸ್. ಈ ಮಾಲಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಎಸ್ಕಲೇಟರ್ ವರ್ಕ್ ಆಗ್ತಿಲ್ಲ. ನನಗೆ ಸೂಟ್ ಆಗೋದು ನೀನು ನೋಡ್ಕೊ. ಹುಡುಕ್ತಾ ಇದ್ದೀನಿ. ಇದೊಂದು ಇಷ್ಟ ಆಗಿದೆ ಶರ್ಟು. ಡೋಂಟ್ ನೋ ತಗೋತೀನೋ ಇಲ್ಲ. ಗೈಸ್ ನೋಡಿ ಅಕ್ಕ ಎಷ್ಟು ಹಿಡ್ಕೊಂಡವಳೆ. ತೋರಿಸಿ ಕಡೆ. ಸರಿ ಹೋಗು. ಸರಿಯಾಗಿ ಟ್ಯಾಕ್ಸ್ ಹಾಕ್ತಾವಳೆ ಗೈಸ್. ಇವತ್ತು ನನಗೆ ಕರ್ಕೊಬರ್ಬಾರ್ದಾಯ್ತು. ನನಗೆ ತೊಗೊಂಡಿದ್ದೀಯ ತೋರಿಸಿ. 3 ಇಷ್ಟೇ. ದೊಡ್ಡ ನಡಿ ಹೋಗೋಣ. ಬಿಲ್ ಹಾಕು, ನೀನೇ ಪೇ ಮಾಡು. ದುಡ್ಡಿಲ್ಲ. ಸೇರಿ ಇದೊಂದು ಸೇರಿಸಿ ಹಾಡು. ಹಾಂ ಬೇಡಪ್ಪ ಸಾಕಷ್ಟು ಮಾಡಿ. ಬಿಲ್ ಪೇ ಮಾಡ್ಬಿಡಂಗೆ. ಗೈಸ್ ಶಾಪಿಂಗ್ ಮಾಡ್ಬೇಕಾದ್ರೆ 1 ಅವರ್ ಮಾಡೋಳೆ. ಇವಾಗ ಬೇಗ ಹೋಗ್ಬಿಡೋಣ, ಟೈಮ್ ಹೋಗ್ಬಿಡುತ್ತೆ ಅಂತ ಓಡ್ತಾವಳೆ. ನಿಧಾನ ಕಣೆ. ಕತ್ಕೊಂಡ್ಬಂದ್ಬಿಟ್ಟವಳೆ ಗೈಸ್, ಹಿಡ್ಕೊಬಿಟ್ಟವ್ರೆ. ಇವಳು ಇಲ್ಲೇ ಇಟ್ಕೊಬಿಡಿ, ಕಳಿಸ್ಬೇಡಿ ನಮಗೆ. ಸಮಾಧಾನ ಏನಮ್ಮ? ಸಮಾಧಾನಪ್ಪ ಬೇಗ. ಇಲ್ಲೇ ಹತ್ಕೋ, ಅದು ವರ್ಕ್ ಆಗಲ್ಲ. ಅದು ವರ್ಕ್ ಆಗಲ್ಲ ಕಣೆ. ಬೇಗ ಗಾಯ್ಸ್, ಬೇಗ ಹೇಳಿ ಗೈಸ್. ಹಾಂ ಪ್ಯಾಲೇಸ್ ಬ್ಯಾಕೆಟ್ ಆಯಿತು. ನೈಟ್ ಹತ್ತು ಕಾಣುತ್ತೆ ನೋಡಿ. ನೈಟ್ ಟೈಮ್ ಅಂತ ಕಾಣುತ್ತೆ. ತೋರ್ಸೋದು ಬೇಡವಾ? ಗಡಿಯಾರ ಇಲ್ಲಿ ಲೈಟ್ ಇಲ್ಲ ಗಡಿಯಾರಕ್ಕೆ. ನೋಡ್ದೆ